ಹಿಟ್ಲರ್ 1889 ಏಪ್ರಿಲ್ 20ರಂದು ಬ್ರೊನೌ ಆಮೆನ್ ಎಂಬ ಪಟ್ಟಣದಲ್ಲಿ ಜನಿಸಿದರು. ಅವರ ತಂದೆ ಅಲಾಯ್ಸ್ ಹಿಟ್ಲರ್ ಕಠಿಣ ಸ್ವಭಾವದ ಸರ್ಕಾರಿ ನೌಕರಾಗಿದ್ದರು. ತಾಯಿ ಕ್ಲಾರಾ ಹಿಟ್ಲರ್ ತುಂಬ ಸ್ವಭಾವ ಮತ್ತು ಪ್ರೀತಿಯ ವ್ಯಕ್ತಿಯಾಗಿದ್ದರು. ಹಿಟ್ಲರ್ ಶಾಲೆಯಲ್ಲಿ ಆರಂಭದಲ್ಲಿ ಸರಾಸರಿ ವಿದ್ಯಾರ್ಥಿಯಾಗಿದ್ದರು, ಆದರೆ ನಂತರ ಓದಿನ ಮೇಲೆ ಆಸಕ್ತಿ ಕಡಿಮೆ ಆಯಿತು. ಅವರು ಕಲಾವಿದರಾಗಿರಬೇಕು ಎಂದು ಬಯಸಿದರು, ಆದರೆ ಅಕಾಡೆಮಿ ಆಫ್ ಫೈನ್ ಆರ್ಟ್ಸ್ ವಿಯೆನಾಯಲ್ಲಿ 2 ಬಾರಿ ಪ್ರವೇಶ ಪಡೆಯಲು ವಿಫಲರಾಗಿದ್ದರು. 1907ರಲ್ಲಿ ತಾಯಿ ಮರಣವು ಅವರ ಮೇಲೆ ಗಾಢವ ಪರಿಣಾಮ ಬೀರಿತು. ವಿಯೆನಾದಲ್ಲಿ ಹಿಟ್ಲರ್ ದಾರಿದ್ರ್ಯದಲ್ಲಿ ಬದುಕಿದರು. ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಮತ್ತು ಚಿತ್ರಗಳನ್ನು ಮಾರಾಟ ಮಾಡಿ ಜೀವನ ಸಾಗಿಸುತ್ತಿದ್ದರು. ಈ ಅವಧಿಯಲ್ಲಿ ಅವರು ಅತಿಯಾದ ಜಾತೀಯತೆಯ ಮತ್ತು ಯಹೂದಿ ವಿರೋಧಿ ಆಲೋಚನೆಗಳ ಪ್ರಭಾವಕ್ಕೆ ಒಳಗಾದರು. ಇವುಗಳೇ ಅವರ ಮುಂದಿನ ರಾಜಕೀಯ ಸಿದ್ಧಾಂತಗಳ ಆಧಾರವಾಯಿತು. 1913ರಲ್ಲಿ ಹಿಟ್ಲರ್ ಜರ್ಮನಿಯ ಮ್ಯೂನಿಕ್ ನಗರಕ್ಕೆ ಸ್ಥಳಾಂತರವಾದರು. ವಿಶ್ವ ಸಮರ ಆರಂಭವಾದಾಗ ಅವರು ಜರ್ಮನ್ ಸೇನೆಗೆ ಸೇರ್ಪಡೆಯಾದರು. ಅವರು ಯುದ್ಧದಲ್ಲಿ ಧೈರ್ಯದಿಂದ ಸೇವೆ ಸಲ್ಲಿಸಿ ಐರನ್ ಕ್ರಾಸ್ ಸೇರಿದಂತೆ ಪ್ರಶಸ್ತಿಗಳನ್ನು ಪಡೆದರು. ಆದರೆ ಜರ್ಮನಿಯ ಸುಳ್ಳು ಮತ್ತು ಟ್ರೀಟಿ ಆಫ್ ವರ್ಸೈ ಒಪ್ಪಂದವು ಅವರಲ್ಲಿ ಆಕ್ರೋಶವನ್ನು ಉಂಟುಮಾಡಿತು. ಯುದ್ಧದ ನಂತರ ಹಿಟ್ಲರ್ ನಾಜಿ ಪಾರ್ಟಿಗೆ ಸೇರಿದರು. ಅವರ ಭಾಷಣ ಶೈಲಿಯಿಂದ ಅವರು ಶೀಘ್ರದಲ್ಲೇ ಪ್ರಮುಖ ನಾಯಕನಾದರು. 1923ರಲ್ಲಿ ನಡೆದ ಬೀರ್ ಹಾಲ್ ಪೂಚ್ ವಿಫಲವಾಯಿತು ಮತ್ತು ಅವರ ಕಾರಾಗೃಹಕ್ಕೆ ಹೋದರು. ಅಲ್ಲಿ ಅವರು ಮೈ ಕ್ಯಾಂಪ್ ಪುಸ್ತಕವನ್ನು ಬರೆದರು. 1933ರಲ್ಲಿ ಅವರು ಜರ್ಮನಿಯ ಚಾನ್ಸಲರ್ ಆಗಿ ನೇಮಕಗೊಂಡರು. ನಂತರ ಅವರು ಪ್ರಜಾತಾಂತ್ರಿಕ ವ್ಯವಸ್ಥೆಯನ್ನು ಕೆಡವಿ ನಿಯಂತ್ರರಾದರು. ಅಧಿಕಾರಕ್ಕೆ ಬಂದ ನಂತರ ಹಿಟ್ಲರ್ ಪ್ರತಿಪಕ್ಷಗಳನ್ನು ಅಣಚಿಹಾಕಿದ್ದರು. ಪ್ರಚಾರ ಕಾರ್ಯವನ್ನು ಜೋಸೆಫ್ ಗಬ್ಬಲ್ಸ್ ಮೂಲಕ ವ್ಯಾಪಕವಾಗಿ ಬಳಸಿದರು. ಅವರ ಸರ್ಕಾರ ರಸ್ತೆ ನಿರ್ಮಾಣ ಮತ್ತು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಿತು, ಆದರೆ ಈ ಕ್ರಮಗಳು ಯುದ್ಧ ಸಿದ್ಧತೆಗೆ ಸಂಬಂಧಿಸಿದವುಗಳಾಗಿದ್ದವು. ಈ ಅವಧಿಯಲ್ಲಿ ನ್ಯೂರೆಂಬರ್ಗ್ ಲಾಸ್ ಜಾರಿಗೆ ತಂದರು. ಇದರಿಂದ ಯಹೂದಿ ಜನರ ಹಕ್ಕುಗಳನ್ನು ಕಿತ್ತುಕೊಂಡರು. 1939ರಲ್ಲಿ ಹಿಟ್ಲರ್ ಪೋಲೆಂಡ್ ಮೇಲೆ ದಾಳಿ ಮಾಡಿದಾಗ ವಿಶ್ವ ಸಮರ 2 ಆರಂಭವಾಯಿತು. ಜರ್ಮನಿ ಆರಂಭದಲ್ಲಿ ಅನೇಕ ದೇಶಗಳನ್ನು ವಶಪಡಿಸಿಕೊಂಡಿತು. ಹಿಟ್ಲರ್ ಯುರೋಪ್ನಲ್ಲಿ ದೊಡ್ಡ ಸಾಮ್ರಾಜ್ಯವನ್ನು ನಿರ್ಮಿಸಲು ಯತ್ನಿಸಿದರು. ಹಿಟ್ಲರ್ ಆಡಳಿತದಲ್ಲಿ ದ ಹಾಲೋಕಾಸ್ಟ್ ನಡೆಯಿತು. ಸುಮಾರು 6 ಮಿಲಿಯನ್ ಯಹೂದಿಗಳನ್ನು ಹತ್ಯೆ ಮಾಡಿಯಾಯಿತು. ಇದಲ್ಲದೆ ಇತರ ಅನೇಕ ಸಮುದಾಯಗಳ ಜನರು ಹಿಂಸೆಗೆ ಒಳಗಾದರು. ಇದು ಮಾನವ ಇತಿಹಾಸಕ್ಕೆ ಅತ್ಯಂತ ಭಯಾನಕ ಘಟನೆಗಳಲ್ಲಿ ಒಂದಾಗಿದೆ. 1945ರ ವೇಳೆಗೆ ಜರ್ಮನಿ ಸೋಲಿನ ಅಂಚಿನಲ್ಲಿತ್ತು. ಶತ್ರು ಪಡೆಗಳು ಬರ್ಲಿನನ್ನು ಸುತ್ತುವರಿಯಿದವು. ಹಿಟ್ಲರ್ ಭೂಗರ್ಭ ಬಂಕರ್ಗೆ ತೆರಳಿದರು. 1945ರ ಏಪ್ರಿಲ್ 30ರಂದು ಅವರು ಈವಾ ಬ್ರೌನ್ ಜೊತೆಗೆ ಆತ್ಮಹತ್ಯೆ ಮಾಡಿಕೊಂಡರು. ಹಿಟ್ಲರ್ ಆಡಳಿತವು ಭಾರೀ ನಾಶನವನ್ನು ಉಂಟುಮಾಡಿತು. ಕೋಟ್ಯಾಂತರ ಜನರು ಮರಣಪಟ್ಟರು. ಯುರೋಪ್ ವ್ಯಾಪಕವಾಗಿ ನಾಶವಾಯಿತು. ಮಾನವ ಹಕ್ಕುಗಳಿಗೆ ದೊಡ್ಡ ಹಾನಿಯಾಯಿತು. ಅವರ ಆಡಳಿತದಲ್ಲಿ ಕೆಲವು ಅಭಿವೃದ್ಧಿಗಳು ನಡೆದಿದ್ದರೂ ಅವರು ಮಾಡಿದ ಭೀಕರ ನಷ್ಟವನ್ನು ಯಾವತ್ತೂ ಸಮರ್ಥಿಸಲಾರವು. ಅಡಾಲ್ಫ್ ಹಿಟ್ಲರ್ ಅವರ ಜೀವನವು ಒಂದು ಮಹತ್ವವಾದ ಪಾಠವನ್ನು ನೀಡುತ್ತದೆ. ಅತಿರೇಕದ ಆಲೋಚನೆಗಳು ಮತ್ತು ನಿಯಂತ್ರಣ ನವಿಲಾದ ಅಧಿಕಾರವು ಎಷ್ಟು ಅಪಾಯಕಾರಿಯಾಗಿದೆ ಎಂಬುದನ್ನು ಇತಿಹಾಸವನ್ನು ತಿಳಿದುಕೊಳ್ಳುವುದರಿಂದ ಇಂತಹ ಘಟನೆಗಳು ಮರುಕಳಿಸದಂತೆ ತಡೆಯಬಹುದು. ಧನ್ಯವಾದಗಳು.